ಸಾವರ್ಕರ್ ಅವರ ವಿರೋಧ ಮಾಡುತ್ತಿರೋರ ಬಗ್ಗೆ ಕೇಳುತ್ತಿರೋದು ಒಂದೇ ಪ್ರಶ್ನೆ ಅಂತ ಹೇಳಿದರೆ, ಅಂಡಮಾನ್ ಜೈಲಲ್ಲಿ ತುಂಬ ಜನ ಹೋಗಿದ್ದಾರೆ, ತುಂಬ ಜನ ಬ್ರಿಟಿಷರಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ತುಂಬ ಜನ ಲಾಠಿ ಚಾರ್ಜ್ಗೆ ಅನುಭವಿಸಿದ್ದಾರೆ, ನಿತ್ಯ ಚಿತ್ರಹಿಂಸೆ ಅನುಭವಿಸಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ 10 ಸಲ ಕ್ಷಮಾಪಣೆಯನ್ನು ಕೇಳಿ ನಂತರ ಪ್ರಾಣ ಭಿಕ್ಷೆಯನ್ನು ಬೇಡಿ ಹೊರಗೆ ಬಂದಂಥ ಒಬ್ಬ ವ್ಯಕ್ತಿಯನ್ನು ನಾವು ಯಾಕೆ ಮಹಾತ್ಮ ಅಂತ ಹೇಳಬೇಕು? ಯಾಕೆ ಒಬ್ಬನ್ನು ಹೊಗಳಬೇಕು? ಬಹುಶಃ ಈಗ ನಾನು ಮಾತಾಡಿದ ಉದ್ದಕ್ಕೂ ಇದನ್ನು ವಿಸ್ತಾರವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಸಾವರ್ಕರ್ಗೆ ಅಂಡಮಾನ್ ಜೈಲಿನಲ್ಲಿದ್ದ ಶಿಕ್ಷೆಯ ಪರಿಕಲ್ಪನೆ ಇತ್ತಲ್ಲ, ಭಾಳ ವಿಸ್ತಾರವಾಗಿತ್ತು ಮೊನ್ನೆದು. ಇನ್ನು ಎರಡನೇದು, ಸಾವರ್ಕರ್ ವಾಸ್ ಆ್ಯನ್ ಇಂಟೆಲೆಕ್ಚುಯಲ್. ಅವ್ರು ಆ್ಯಕ್ಚುಲಿ ಗನ್ ಹಿಡಿದು ಮಾಡಬಹುದಾದ, ಬಾಂಬ್ ಹಿಡಿದು ಮಾಡಬಹುದಾದ ಕೆಲಸಕ್ಕಿಂತಲೂ 100 ಪಟ್ಟು ಕೆಲಸವನ್ನು ಬರಹಗಳಿಂದ, ಭಾಷಣಗಳಿಂದ ಮಾಡೋದು ಸಾಧ್ಯವಿತ್ತು. ಅವರು ಸುಮ್ಮನೆ ಕೂತು 4 ಲೇಖನ ಬರೆದರೂ ಕೂಡ ಅದು ಪ್ರೇರಣೆ ಕೊಡುವಂಥ ಸಾಧ್ಯತೆ ಇತ್ತು. ಹೀಗಾಗಿ ಅವರಿಗೆ ಒಳಗೆ ಸಿಕ್ಕಾಕೊಳ್ಳೋದು ಅಂತಂದರೆ ಅದು ಬಹಳ ಕಷ್ಟಕರವಾದ ಪರಿಸ್ಥಿತಿ. ಅವರು ಆ ತೊಂದರೆಯಿಂದ ಆಘಾತಕ್ಕೊಳಗಾಗಿದ್ದಕ್ಕಿಂತ ಹೆಚ್ಚು ಒಳಗಡೆ ಕೂತ್ಕೋಬೇಕು ಅನ್ನೋ ಪರಿಸ್ಥಿತಿಯಿಂದ ಆಘಾತಕ್ಕೊಳಗಾಗಿದ್ದೇ ಜಾಸ್ತಿ ಅಂತ. ಇದು ಪಾಯಿಂಟ್ 1. ಎರಡನೇದು, ಸಾವರ್ಕರ್ 10 ಪತ್ರ ಬರಲಿಲ್ಲ, 7 ಪತ್ರಗಳನ್ನು ಬರೆದರು. ಮೊದಲನೇ ಪತ್ರ ಸಾವರ್ಕರ್ ಬರೆದಿದ್ದು 1911ನಲ್ಲಿ. ನಾನು ಆಗಲೇ ಹೇಳಿದಂತೆ ತಾವು ಜೈಲಿಗೆ ಹೋದಂಥ 2 ತಿಂಗಳಲ್ಲೇ ಮೊದಲನೇ ಪತ್ರ ಬರೆದರು. 1911ನಲ್ಲಿ ಪತ್ರ ಬರೆದು ನನಗೆ ದಯಮಾಡಿ ಇಲ್ಲಿಂದ ಬಿಡುಗಡೆ ಕೊಡಬೇಕು ಅಂತ ಕೇಳಿಕೊಂಡ್ರು. ಅವರು ಪತ್ರ ಬರೆದ 4 ದಿನದಲ್ಲಿ ಯುವರ್ ಲೆಟರ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂತ ಬಂದ್ಬಿಡ್ತು. 1912 ಅಕ್ಟೋಬರ್ನಲ್ಲಿ 2ನೇ ಪತ್ರ ಬರೆದ್ರು. ಈ ಪತ್ರದಲ್ಲಿ ಅವ್ರು ಏನು ಬರೆದ್ರು ಅಂತಂದರೆ, ನನ್ನ ನಡತೆ ಈಗ ಸುಧಾರಿಸಿದೆ, ಸಹಜವಾಗಿ ಒಬ್ಬ ಕೈದಿ ಬರಿಬೋದಾಗಿರುವಂಥ ರೀತಿಯಲ್ಲೇ ನನ್ನ ನಡತೆ ಈಗ ಸುಧಾರಿಸಿದೆ, ನೀವು ನನ್ನನ್ನು ಈಗ ಬಿಡಿ ಅಂತ. ಆ ಪತ್ರಕ್ಕೆ ಅಲ್ಲಿನ ಇವನು ಬರೆದು ಕಳಿಸ್ದ, ಉಲ್ಟಾ ಬರೆದು ಕಳಿಸ್ದ, ಹಾಗೇನೂ ಇಲ್ಲ. ಸಾವರ್ಕರ್ ಈಗಲೂ ಕೂಡ ಪತ್ರಗಳನ್ನು ಅಕ್ಕಪಕ್ಕದವರಿಗೆ ಕದ್ದು ಮುಚ್ಚಿ ಬರೀತಾರೆ. ಅವ್ರ ಪೊಸೆಷನ್ನಲ್ಲಿ ಸೀಸದ ಕಡ್ಡಿ ಎಲ್ಲ ಸಿಕ್ಕಿದೆ, ಹೀಗಾಗಿ ದಿಸ್ ಮ್ಯಾನ್ ಇಸ್ ಡೇಂಜರ್, ಬಿಡುಗಡೆ ಮಾಡಬೇಕಿಲ್ಲ ಅಂತ 1912ನಲ್ಲಿ. 1913ನಲ್ಲಿ ಪತ್ರವನ್ನು ಬರೆದರು. 1940ನಲ್ಲಿ ಮತ್ತೆ ಪತ್ರ ಬರೆದರು. 1940ನಲ್ಲಿ ಮೊದಲನೇ ಮಹಾಯುದ್ಧ ಶುರುವಾಗಿದ್ದರಿಂದ ಬ್ರಿಟಿಷರಿಗೆ ಭಾರತೀಯರನ್ನು ಒಲಿಸಿಕೊಳ್ಳೋ ದರ್ದಿತ್ತು. ಆ ಸಂದರ್ಭವನ್ನು ಬಳಸ್ಕೊಂಡು ಸಾವರ್ಕರ್ ಮತ್ತೊಂದು ಪತ್ರ ಬರೆದರು. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಹಿ ವಾಸ್ ಸೋ ಕ್ಲೆವರ್. ಅವರು ಅಂಡಮಾನ್ನಲ್ಲಿದ್ದೂ ಕೂಡ ಹೊರಗಡೆಯ ವಾತಾವರಣವನ್ನು ಗ್ರಹಿಸಿ ಏನು ಮಾಡಿದರೆ ಬ್ರಿಟಿಷರ ಮೇಲೆ ಪ್ರೆಷರ್ ಹಾಕ್ಬೋದು ಅಂತ 1940ನಲ್ಲಿ ಪತ್ರ ಬರೆದರು. ಪತ್ರ ಬರೆದವ್ರು ಏನು ಕೇಳ್ಕೊಂಡ್ರು ಅಂತಂದರೆ, ರಾಜಕೀಯ 3 ಬೇಡಿಕೆ ಇತ್ತು ಅವ್ರದ್ದು. ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡಿ, ಎರಡನೇದು ಭಾರತಕ್ಕೆ ಸ್ವಯಂ ಆಡಳಿತದ ಅಧಿಕಾರವನ್ನು ಕೊಡಿ, ಡೊಮಿನಿಕ್ ನಾವು ಹೇಳ್ತೀವಲ್ಲ ಸ್ಟೇಟಸ್ ಕೊಡಬೇಕು ಅಂತ, ಆ ಸ್ಟೇಟಸನ್ನು ಕೊಡಿ, ಮತ್ತು 3ನೇದು ಈ ದೇಶದಲ್ಲಿ ನೀವು ಬ್ರಿಟನ್ನಲ್ಲಿರುವಂಥ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಭಾರತೀಯರಿಗೆ ಹೆಚ್ಚು ಸ್ಥಾನ ಕೊಡಿ ಅಂತ. ಅಂಡಮಾನ್ನಲ್ಲಿ ಕೂತ್ಕೊಂಡು ಈತ ಬರೆಯುವ ಪತ್ರ ಜಾಗತಿಕ ಮಟ್ಟದ ರಾಜಕಾರಣದ ಅಧ್ಯಯನದ ಪತ್ರ. ಹೀಗಾಗಿ 1912ನಲ್ಲಿ ಸಾವರ್ಕರ್ ಪತ್ರ ಬರೆದಿದ್ದಾರಲ್ಲ, ಸಾವರ್ಕರ್ ನಿಜವಾಗ್ಲೂ ಬದಲಾಗಿದ್ದಾರ ನೋಡ್ಕೊಂಡು ಬನ್ನಿ ಅಂತ ಕ್ರೆಡಾಕ್ ಅಂತ ಒಬ್ಬ ಆಫೀಸರ್ನ ಕಳಿಸ್ತಾರೆ. ನೀವು ಕೇಳಬೇಕಾಗಿರುವಂಥ ಸಂಗತಿ, ಇದು ಭಾಳ ರೋಚಕವಾಗಿರುವಂಥ ಸಂಗತಿ. ಸರ್ ರೆಜಿನಾಲ್ಡ್ ಕ್ರೆಡಾಕ್, ಆತ ಗೌರ್ಮೆಂಟ್ ಆಫ್ ಇಂಡಿಯಾದ ಹೋಮ್ ಸೆಕ್ರೆಟರಿ, ಗೃಹ ಕಾರ್ಯದರ್ಶಿ ಆಗಿದ್ದ. ಆತ ಬರ್ತಾನೆ, ಸಾವರ್ಕರ್ನ ಮಾತನಾಡಿಸ್ತಾನೆ. ಸಹಜವಾಗಿ ಸಾವರ್ಕರ್ ವಾಸ್ ಸೆಂಟರ್ ಆಫ್ ಅಟ್ರಾಕ್ಷನ್. ಅವರನ್ನು ಮಾತನಾಡಿಸ್ತಾನೆ. ಅವರನ್ನು ಮಾತನಾಡಿಸಿದ ನಂತರ ಸಾವರ್ಕರ್ ಏನು ಮಾಡ್ತಾರೆ, ಮಾತಿನ ನಡುವೆ ಕೇಳ್ತಾನೋ, ಸಾವರ್ಕರ್ ನಿಮ್ಮನ್ನು ನಾವು ಬಿಡುಗಡೆ ಮಾಡಬೇಕು ಅಂತಂದರೆ ಯಾಕೆ ಬಿಡುಗಡೆ ಮಾಡಬೇಕು? ಸಾವರ್ಕರ್ ಹೇಳ್ತಾನೆ, ನಡತೆ ಬದಲಾಗಿದೆ ಅಂತ. ಕೊನೆಗೆ ಸಾವರ್ಕರ್ ಜೊತೆ ಮಾತಾಡ್ತಾ ಸಾವರ್ಕರ್ ಸ್ವಲ್ಪ ಉಗ್ರ ರೂಪವನ್ನು ತಾಳ್ತಾರೆ. ಅವನ ಮಾತಿನ ನಡುವೆ ಏನು ಹೇಳ್ತಾನೆ, ನೀವು ಬ್ರಿಟಿಷರ್ನ ಇಷ್ಟೊಂದು ವಿರೋಧಿಸ್ತೀರಾ, ಈ ಜಾಗದಲ್ಲಿ ರಷ್ಯನ್ಸ್ ಇದ್ದಿದ್ರೆ ಗೊತ್ತಾಗಿರ್ತಿತ್ತು ನಿಮಗೆ ಅಂತ. ತಕ್ಷಣ ಸಾವರ್ಕರ್ ಏನು ಹೇಳ್ತಾರೆ ಗೊತ್ತಾ, ಮಾತಾಡ್ಲಿಕ್ಕೆ ಬಂದು ತನ್ನನ್ನು ಬಿಡುಗಡೆ ಮಾಡಬೇಕೋ ಬೇಡವೋ ಅಂತ ಬರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಂಥ ಕ್ರೆಡಾಕಿಗೆ ಹೇಳ್ತಾರೆ, ರಷ್ಯನ್ಸ್ ಇದ್ದು ಅವ್ರೇನಾದರೂ ಹಿಂಗೆ ಮಾಡಿದರೆ ನಿಮಗೆ ನಾವು ಈಗೇನು ಮಾಡ್ತಿದ್ದೀವೋ ಅವ್ರಿಗೂ ಅದನ್ನೇ ಮಾಡಿರ್ತಿದ್ವಿ ಅಂತಾರೆ ಸಾವರ್ಕರ್. ಅಂದರೆ ಕ್ಷಮಾಪಣಾ ಪತ್ರವನ್ನು ಬರೆದ್ರೂ ಒಂದಿನಿತೂ ರಾಷ್ಟ್ರಭಕ್ತಿಯ ಚರ್ಯೆ ಹೋಗಲಿಲ್ಲ. ಅವನು ಎದ್ದು ಬರ್ತಾನೆ, ಅಲ್ಲಿಂದ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾನೆ ಅವನು, ನೀವು ಎಷ್ಟರ ಮಟ್ಟಿಗೆ ಡೇಂಜರಸ್ ಆಗಬಹುದು ನಮಗೆ ಬಿಡುಗಡೆ ಮಾಡಿದರೆ? ಸಾವರ್ಕರ್ ಏನಂತಾರೆ ಗೊತ್ತಾ, ನಾನು ಡೇಂಜರಸ್ ಆಗ್ತೀನೋ ಇಲ್ಲವೋ ಅನ್ನೋದು ನೀವು ಭಾರತೀಯರೊಂದಿಗೆ ಹೇಗೆ ನಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಭಾರತೀಯರೊಂದಿಗೆ ಚೆನ್ನಾಗಿ ನಡ್ಕೊಂಡ್ರೆ ನಾನು ನಿಮ್ಗೆ ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿ ನಡ್ಕೊಳ್ಳಿಲ್ಲ ಅಂತಂದರೆ ಐ ವಿಲ್ ಬಿ ಸ್ಟಿಲ್ ಡೇಂಜರಸ್ ಅಂತಾರೆ ಸಾವರ್ಕರ್. ಕ್ರೆಡಾಕ್ ಏನೂ ಮಾತಾಡಲ್ಲ, ಮಾತು ಮುಗಿಸಿ ಎದ್ದೋಗ್ತಾನೆ. ವಾಪಸ್ ಹೋಗಬೇಕಾದ್ರೆ ದಾರಿಯಲ್ಲೇ ರಿಪೋರ್ಟ್ ಬರೀತಾನೆ. ರಿಪೋರ್ಟ್ ಏನಂತ ಬರೀತಾನೆ ಗೊತ್ತಾ, ಈ ಮನುಷ್ಯ ಒಂದು ಚೂರು ಬದಲಾಗಲಿಲ್ಲ, ಇವನು ಯಾವ ಕ್ಷಮಾಪಣಾ ಪತ್ರವನ್ನು ನಂಬಬೇಡಿ,
ಇವನು ನಾಟಕ ಮಾಡ್ತಿದ್ದಾನೆ ಕ್ಷಮಾಪಣಾ ಪತ್ರದ ಹೆಸರಲ್ಲಿ. ಕ್ರೆಡಾಕ್ ಬರೆಯೋದು ಸಿದ್ದರಾಮಯ್ಯ ಅಲ್ಲ. ಆ ಪತ್ರವನ್ನು ಬರೆದವನು ಏನು ಹೇಳ್ತಾನೆ ಅಂತಂದರೆ, ಈ ಮನುಷ್ಯ ನೀವೇನಾದರೂ ಭಾರತದ ಜೈಲಿಗೆ ಇವನನ್ನು ಹಾಕಿದರೆ ಇಲ್ಲಿಂದ ಕರ್ಕೊಂಡು ಬಂದು ಇವನೇ ತಪ್ಪಿಸ್ಕೊಳ್ತಾನೆ. ಅಕಸ್ಮಾತ್ ಲಂಡನ್ ಅಥವಾ ಈ ಅಂಡಮಾನಿನ ಕಾಲಾಪಾನಿ ಜೈಲಿನ ಹೊರಗಡೆ ಕೆಲಸ ಮಾಡಲಿಕ್ಕೆ ಅಂತ ಇವನಿಗೆ ಬಿಟ್ಟರೆ, ವಿದೇಶದ ಕ್ರಾಂತಿಕಾರಿಗಳು ಒಂದು ಬೋಟ್ ತಗೊಂಡು ಬಂದು, ಹಡಗು ತಗೊಂಡು ಬಂದು ಇವನನ್ನು ಹಾರಿಸ್ಕೊಂಡು ಹೋಗ್ತಾರೆ. ಅಷ್ಟು ಡೇಂಜರಸ್. ಹೀಗಾಗಿ ಇವನನ್ನು ಬಿಡುಗಡೆ ಮಾಡೋದಿರಲಿ, ಅಂಡಮಾನಿನ ಹೊರಗೆ ಕೂಡ ಕಳಿಸಬೇಡಿ ಅಂತ. ಮಿತ್ರೆ, ಅಂಡಮಾನಲ್ಲಿರುವಂಥ ಕೈದಿಗಳಿಗೆ 2 ವರ್ಷ 3 ವರ್ಷ ಆದಮೇಲೆ ಈ ಗಾಣ ಸುತ್ತುವಂಥ, ಹಗ್ಗ ಹೊಸೆಯುವಂಥ ಕೆಲಸ ಬಿಟ್ಟು ಈ ಜೈಲಿನ ಹೊರಗಡೆ ಕೆಲಸಗಳಿಗೆ ಅಂತ ಕಳಿಸ್ತಿದ್ರು. ಸಾವರ್ಕರ್ ಮತ್ತು ಅವರ ಅಣ್ಣನಿಗೆ ಅದನ್ನೂ ನಿರಾಕರಿಸಲಾಗಿತ್ತು. ಅಂಡಮಾನಲ್ಲಿದ್ದವ್ರಿಗೆ ಐ ಹ್ಯಾವ್ ಸ್ಟಿಲ್ 3 ಲೆಟರ್ಸ್. ನಾನು ಹೇಳಿರೋದು 4 ಲೆಟರ್ನ ಉಲ್ಲೇಖ ಅಷ್ಟೇ. ಸಾವರ್ಕರ್ಗೆ ಎಲ್ಲಿವರೆಗೂ ಆಯಿತು ಅಂತಂದರೆ, ಅದು ಮುಗಿದ ನಂತರ ಸಾವರ್ಕರ್ ಮನೆಯವರು, ಪ್ರತಿಯೊಬ್ಬರಿಗೂ ಮನೆಯವರನ್ನು ನೋಡಲಿಕ್ಕೆ 3 ವರ್ಷ ಆದಮೇಲೆ 5 ವರ್ಷ ಆದಮೇಲೆ ಅವಕಾಶ ಸಿಕ್ತಿತ್ತು. ಸಾವರ್ಕರ್ ಮತ್ತು ಅವರ ಅಣ್ಣನಿಗೆ ಮನೆಯವರನ್ನು ನೋಡಲಿಕ್ಕೂ ಬಿಡಲಿಲ್ಲ ರೀ ಪಾಪ. ಸಾವರ್ಕರ್ ಅವರ ಮನೆಯವರು ಅವರನ್ನು ನೋಡಿದ್ದು ಯಾವಾಗ ಗೊತ್ತಾ? ಆಫ್ಟರ್ 8 ಇಯರ್ಸ್. ಸಾವರ್ಕರ್ 1911ನಲ್ಲಿ ಒಳಗೆ ಬಂದರು. ಅವರ ಮನೆಯವರು ಅವರನ್ನು ಭೇಟಿ ಮಾಡಿದ್ದು 1919ನಲ್ಲಿ. ಒಬ್ಬ ಏಜೆಂಟ್ಗೆ ಈ ಪರಿ ಶಿಕ್ಷೆ ಕೊಡ್ತಾರಾ? ಕ್ಯಾನ್ ಯು ಇಮ್ಯಾಜಿನ್ ದಿಸ್? ಸಾವರ್ಕರ್ 1915ನಲ್ಲಿ ಪತ್ರ ಬರೆದ್ರು, 5th ಲೆಟರ್. ಸಾವರ್ಕರ್ 1917ನಲ್ಲಿ ಪತ್ರ ಬರೆದ್ರು. ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕೈದಿಗಳ ಸುಧಾರಣೆ ಅನ್ನುವಂಥ ವಿಚಾರಣೆ ತಗೊಂಡು ಬಂದಾಗ ಆಗ ಅವನಿಗೆ ಪತ್ರ ಬರೆದವ್ರು ಹೇಳ್ತಾರೆ, ನೋಡು, ಸಂವೈಧಾನಿಕ ಮಾರ್ಗ, ಸಂವಿಧಾನವನ್ನು ಅನುಸರಿಸೋದು ಒಬ್ಬ ಪ್ರಜೆಗೂ ಇಷ್ಟ ಆಗುವಂಥ ಸಂಗತಿ, ನನಗೂ ಇಷ್ಟ ಆಗತ್ತೆ. ಆದರೆ ಭಾರತಕ್ಕೆ ಸಂವಿಧಾನ ಅಂತ ಎಲ್ಲಿದೆ ಕಣಯ್ಯ ಫಾಲೋ ಮಾಡಬೇಕು ಅಂತಂದರೆ? ಹಂಗಂದವರು ಅವನಿಗೆ ಹೇಳ್ತಾರೆ, ನಂಬಿಕೆ ಬರಬೇಕು ಅಂತಂದರೆ ಮೊದಲು ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡು ಅಂತ ಬರೀತಾರೆ. ಆಮೇಲೆ ಹೇಳ್ತಾರೆ, ಅಕಸ್ಮಾತ್, ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಪಾಯಿಂಟು, ಯಾರೂ ಇದನ್ನು ಹೇಳಲ್ಲ, ಅಕಸ್ಮಾತ್ ಈ ರಾಜಕೀಯ ಕೈದಿಗಳ ಬಿಡುಗಡೆಗೆ ಅಡ್ಡ ಅಂತ ನಾನೇ ಅನಿಸಿದರೆ, ನನ್ನಿಂದಾಗ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಅನಿಸಿದರೆ, ಐ ರಿಕ್ವೆಸ್ಟ್ ಯು, ನನ್ನನ್ನು ಬೇಕಾದರೆ ಇಲ್ಲೇ ಉಳಿಸು, ಉಳಿದ ರಾಜಕೀಯ ಕೈದಿಗಳನ್ನು ದಯವಿಟ್ಟು ಆಚೆ ಬಿಡು ಅಂತ ಕೇಳ್ಕೊಂಡಿದ್ದು ಲೆಟ್ರ್ ಇದೆ ರೀ ಇದು. 6th ಲೆಟರ್ ಸಾವರ್ಕರ್ ಬರೆಯೋದು 1919ನಲ್ಲಿ. ಸಾವರ್ಕರ್ ವಾಸ್ ಏಜೆಂಟ್ ಅಲ್ಲ, ಬ್ರಿಟಿಷರ ಏಜೆಂಟು. 1919ನಲ್ಲಿ 5th ಜಾರ್ಜ್ನ ಹೆಸರಿನಲ್ಲಿ ಭಾರಿ ದೊಡ್ಡ ಉತ್ಸವ ನಡೆದಾಗ ಎಲ್ಲ ಕೈದಿಗಳನ್ನು, ಬಹುತೇಕ ಕೈದಿಗಳನ್ನು ಬಿಡಲಾಗುತ್ತೆ. 25 ವರ್ಷದ ಶಿಕ್ಷೆ ಯಾರ್ಯಾರಿಗಿರುತ್ತೋ ಅವ್ರನ್ನ ಮಾತ್ರ ಉಳಿಸ್ಕೊಳ್ಳಲಾಗುತ್ತೆ. ಆದರೆ ಸ್ವಲ್ಪ ದಿನ ಕಳೆದ ನಂತರ ಅವರನ್ನೂ ಬಿಡುಗಡೆ ಮಾಡ್ತಾರೆ. ಸಾವರ್ಕರ್ ಮತ್ತು ಅವರ ಅಣ್ಣನಿಗೆ ಮಾತ್ರ ಬಿಡುಗಡೆ ಭಾಗ್ಯ ಇಲ್ಲ. ಯಾವುದಕ್ಕೆ? ಕ್ಷಮಾಪಣೆ ಪತ್ರ. ಮತ್ತೆ ಅಷ್ಟಾದರೂ ಸಾವರ್ಕರ್ ಆಸೆ ಕಳ್ಕೊಳ್ಳಲ್ಲ. ತನ್ನ ತಮ್ಮನಿಗೆ ಹೇಳ್ತಾರೆ, ಬಿಡಬೇಡ, ನೀನು ನಿರಂತರವಾಗಿ ಪತ್ರ ಬರಿತಿರು ಅಂತ. ಯಾಕೆ ಪತ್ರ ಬರಿತಿರು ಅಂತ ಹೇಳ್ತಾರೆ ಗೊತ್ತಾ? ನೀನು ಪತ್ರವನ್ನು ಬರಿಬೇಕು, ಅದನ್ನು ಪತ್ರಿಕೆಗಳಿಗೆ ರಿಲೀಸ್ ಮಾಡಬೇಕು ಅಂತ. ಹಿ ವಾಸ್ ಬ್ರಿಲಿಯಂಟ್ ಕ್ರಾಂತಿಕಾರಿ. ತಾನು ಪತ್ರ ತರ ನೋಡ್ಕೊಳ್ತಾರೆ. ಅವರ ತಮ್ಮ ಬರೆದಿರುವಂಥ ಪತ್ರ ಪತ್ರಿಕೆಗೆ ರಿಲೀಸ್ ಆಗುತ್ತೆ. ಸಾವರ್ಕರ್ ಹೆಂಡತಿ ಬರೆದಿರುವಂಥ ಪತ್ರ ಪತ್ರಿಕೆಗೆ ರಿಲೀಸ್ ಆಗುತ್ತೆ. ಸಾವರ್ಕರ್ ಅತ್ತಿಗೆ ಬರೆದಿರುವಂಥ ಪತ್ರ ಪತ್ರಿಕೆಗೆ ರಿಲೀಸ್ ಆಗುತ್ತೆ. ಪ್ರತಿ ಬಾರಿ ಪತ್ರಿಕೆಗಳಲ್ಲಿ ಬರುವಾಗ ಜನಕ್ಕೆ ಗಾಬರಿ ಆಗುತ್ತೆ, ಅಯ್ಯೋ ಸಾವರ್ಕರ್ ಈ ಥರದ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಸಾವರ್ಕರ್ ತರ ಅನೇಕ ರೀತಿಯ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಗಲಾಟೆ ಹೇಳುತ್ತೆ. ಸಾವರ್ಕರ್ ಇಡೀ ಅಂಡಮಾನ್ ಜೈಲನ್ನ ಜಾಗತಿಕ ಇಶ್ಯೂ ಮಾಡಿಬಿಟ್ಟು ಬಿಡ್ತಾರೆ. ಯಾಕೆಂತಂದ್ರೆ ಸಾವರ್ಕರ್ ಒಳಗಿದ್ರು ಅನ್ನೋ ಕಾರಣಕ್ಕೋಸ್ಕರ. ಬಹಳ ಜನರಿಗೆ ಗೊತ್ತಿಲ್ಲ, ಸಾವರ್ಕರ್ ಬಿಟ್ಟು ಆಚೆಗೆ ಹೋಗ್ತಾರಲ್ಲ, ಸಾವರ್ಕರ್ ಜೊತೆ ಇದ್ದ ಕೆಲವು ಕೈದಿಗಳು ಆಚೆಗೆ ಹೋಗ್ತಾರಲ್ಲ, ಹಾಗೆ ಆಚೆಗೆ ಹೋಗ್ತಿದ್ದಂಥ ಆ ಕೈದಿಗಳು ಸಾವರ್ಕರ್ ಅನುಭವಿಸ್ತಾ ಇರುವಂಥ ಯಾತನೆಯನ್ನು ವರ್ಣಿಸ್ತಾ ಇದ್ರು. ಗದರ್ ಅಂತ ಒಂದು ಪತ್ರಿಕೆ ಸಾವರ್ಕರ್ ಎಣ್ಣೆ ತೆಗೆಯುವಂಥ ಚಿತ್ರವನ್ನು ಹಾಕತ್ತೆ, ಒಂದು ಚಿತ್ರವನ್ನು ಬರೆಸಿ ಹಾಕತ್ತೆ. ಸಾವರ್ಕರ್ ಏಟು ತಿಂತಾ ಇರುವಂಥ ಚಿತ್ರವನ್ನು ಬರೆಸಿ ಹಾಕತ್ತೆ. ಅದನ್ನು ನೋಡಿದ ಅನೇಕ ಭಾರತೀಯರ ಜೀವ ಹಿಂಡಿದಂತಾಗಿ ಅವರೆಲ್ಲರೂ ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಸರ್ಕಾರಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಲ್ಲಿಯವರೆಗೂ ಕಾಂಗ್ರೆಸ್ ಒಂದು ದಿನವೂ ಕೂಡ ಸಾವರ್ಕರ್ನ ಬಿಡುಗಡೆ ಮಾಡಿ ಅಂತ ಕೇಳ್ಕೊಳ್ಳೋದಿಲ್ಲ. ಇವತ್ತು ಕಾಂಗ್ರೆಸ್ ಮಾತನಾಡುತ್ತಾ ಸಾವರ್ಕರ್ ಬಗ್ಗೆ? 1920ನಲ್ಲಿ ಗಾಂಧೀಜಿ ಯಂಗ್ ಇಂಡಿಯಾದಲ್ಲಿ ಬರೀತಾರೆ. 1920ನಲ್ಲಿ ಕಾಂಗ್ರೆಸ್ಸು ಪದೇ ಪದೇ ಕೇಳ್ಕೊಳ್ಳುತ್ತೆ. ಏನು ಕೇಳ್ಕೊಳ್ಳುತ್ತೆ ಗೊತ್ತಾ? ಯಾರ್ಯಾರು ಇಂಟರ್ನಿಗಳಿದ್ದಾರೋ ಅಂಥ ಕೈದಿಗಳನ್ನು ಬಿಡುಗಡೆ ಮಾಡಿ ಅಂತ ಯಂಗ್ ಇಂಡಿಯಾದಲ್ಲಿ ಬರುತ್ತೆ. ಇಂಟರ್ನಿಗಳು ಅಂದರೆ ಏನು ಗೊತ್ತಾ? ರಾಜಕೀಯ ಕೈದಿಗಳಲ್ಲ. ಈ ಊರಿನಿಂದ ಆ ಊರಿಗೆ ಹೋಗಬಾರ್ದು ಅನ್ನುವಂಥ ಕಂಡೀಷನ್ಸ್ ಯಾರ್ಯಾರಿಗಿರುತ್ತೋ ಅಂಥವ್ರನ್ನೆಲ್ಲ ಬಿಡುಗಡೆ ಮಾಡಿ ಅವ್ರು ಎಲ್ಲಿ ಬೇಕಿದ್ರು ತಿರುಗಾಡುವಂತೆ ಮಾಡಬೇಕು ಅಂತ ಪದೇ ಪದೇ ಕೇಳ್ಕೊಳ್ಳುತ್ತೆ. ಆದರೆ ಸಾವರ್ಕರ್ ಬಗ್ಗೆ ಮಾತನಾಡಲ್ಲ.
1920ನಲ್ಲಿ ಈ ದೇಶದ ಅನೇಕ, ವಿಶೇಷವಾಗಿ ಆಂಧ್ರ ಪ್ರದೇಶದ ಸಾವರ್ಕರ್ ಧನ್ಯವಾದ ಹೇಳ್ತಾರೆ. ಆಂಧ್ರ ಪ್ರದೇಶದಲ್ಲಿ ಅದ್ರ ಕೂಗು ಬಂತಲ್ಲ ಅಂತ ಅಲ್ಲಿನ ಕಾಂಗ್ರೆಸ್ನವರು ನಿರ್ಣಯ ತಗೊಳ್ತಾರೆ, ಸಾವರ್ಕರ್ ಬಿಡುಗಡೆ ಮಾಡಬೇಕು ಅಂತ. ಅದಾದ್ಮೇಲೆ ಮುಂಬೈ ನಿರ್ಣಯ ತಗೊಳುತ್ತೆ, ನಾಸಿಕ್ ನಿರ್ಣಯ ತಗೊಳುತ್ತೆ. ಅನಿವಾರ್ಯವಾಗಿ ಕಾಂಗ್ರೆಸ್ಸಿಗೆ ಪ್ರೆಷರ್ ಬಂದಾಗ ಗಾಂಧೀಜಿ ಹೇಳ್ತಾರೆ, ಸಾವರ್ಕರ್ ಅದಾಗಲೇ ಹೇಳ್ಕೊಂಡಿದ್ದಾರೆ ನಾನು ಉಗ್ರ ಮಾರ್ಗವನ್ನು ಇನ್ಮೇಲೆ ಬಿಡ್ತೀನಿ ಅಂತ. ಇಂಥ ಸಂದರ್ಭದಲ್ಲಿ ಅವರ ಬಿಡುಗಡೆಯ ಕುರಿತಂತೆ ಯೋಚನೆ ಮಾಡೋದು ಒಳಿತು ಅಂತ ಯಂಗ್ ಇಂಡಿಯಾದಲ್ಲಿ ಬರೀತಾರೆ 1920ನಲ್ಲಿ. ಯಾವಾಗ ಟರ್ನಿಂಗ್ ಪಾಯಿಂಟ್ ಗೊತ್ತಾ? ಲಾಹೋರ್ನ ಒಬ್ಬ ಪ್ರೊಫೆಸರ್ ಒಬ್ಬ ಬ್ರಿಟಿಷ್ ರಾಜಕಾರಣಿಯೊಂದಿಗೆ ಟ್ರೈನಲ್ಲಿ ಬರ್ತಿರ್ಬೇಕಾದಾಗ, ಆ ಟ್ರೈನಲ್ಲಿ ಬರ್ತಿರೋ ಹೊತ್ತಿನಲ್ಲಿ ಅವನು ಅಲ್ಲಿದ್ದು ಬಂದ ಪ್ರೊಫೆಸರ್ ಆತ ಅಲ್ಲಿನ ಎಲ್ಲ ಘಟನೆಗಳನ್ನು ವರ್ಣಿಸಿ ಸಾವರ್ಕರ್ ದೇಹಸ್ಥಿತಿ ಹೆಂಗಾಗಿದೆ ಅಂತೆಲ್ಲ ಹೇಳಿದಾಗ ಅವನು ತುಂಬ ಗಾಬರಿ ಪಟ್ಕೊಂಡು ಒಂದು ವಿಸ್ತಾರವಾಗಿರುವಂಥ ಲೇಖನವನ್ನು ಪ್ರಾಬಬ್ಲಿ ಡೆಕ್ಕನ್ ಕ್ರಾನಿಕಲ್ಗೆ ಬರೀತಾನೆ. ಆ ಡೆಕ್ಕನ್ ಕ್ರಾನಿಕಲ್ ಎಷ್ಟು ವಿಸ್ತಾರವಾಗಿ ಅದನ್ನು ಬರೆಯುತ್ತೆ ಅಂತಂದರೆ, ಅದರ ಆಧಾರದ ಮೇಲೆ ಬಾಂಬೆ ಕ್ರಾನಿಕಲ್ ಕೂಡ ಆನಂತರ ಇಡೀ ದೇಶಕ್ಕೆ ಈ ಸುದ್ದಿ ತಿಳಿಯುವಂತೆ ಮಾಡುತ್ತೆ. ಇಡೀ ಜಗತ್ತಿನಲ್ಲಿ ಗಲಾಟೆಯಾಗಿ ಸಾವರ್ಕರ್ ಅನ್ನುವಂಥ ಕ್ರಾಂತಿಕಾರಿಯನ್ನು ಯಾವ ಕಾರಣಕ್ಕೆ ಬಂಧಿಸಿದ್ದೀರಿ ಅಂತ ಕೇಳ್ತಾರೆ. ಬರೆದಿರುವಂಥ 4 ಲೇಖನಗಳಿಗೋಸ್ಕರ, ಮಾಡಿರುವಂಥ 2 ಭಾಷಣಗಳಿಗೋಸ್ಕರ 11 ವರ್ಷ ಈ ಥರದ ಯಾತನಾಮಯ ಬದುಕಿನಲ್ಲಿ ಕಳಿಬೇಕಾ ಅಂತ ಎಲ್ಲ ಕಡೆ ಪ್ರೆಷರ್ ಶುರುವಾದಾಗ ಇನ್ನು ಹಿಂಗೆ ಇಟ್ಕೊಂಡ್ರೆ ಕಷ್ಟ ಅಂತ ಸಾವರ್ಕರ್ 7ನೇ ಪತ್ರ 1920ಯಲ್ಲಿ ಬರೀತಾರೆ, 7th ಪತ್ರ. ಆ 20ಯಲ್ಲಿ ಬರೆದ ಪತ್ರವನ್ನು ಪಕ್ಕಕ್ಕಿಟ್ಟು ಬ್ರಿಟಿಷರು ಹೇಳ್ತಾರೆ, ಮುಂದಿನ ವರ್ಷ ಇದರ ಬಗ್ಗೆ ಆಲೋಚನೆ ಮಾಡಲಾಗುವುದು. ಏಜೆಂಟ್ದು, ಅವ್ರು ಏಜೆಂಟ್ ಅಲ್ಲ, ಆ ಏಜೆಂಟ್ ಅನ್ನೋ ಕಾರಣಕ್ಕೆ ಮುಂದಿನ ವರ್ಷ ಯೋಚನೆ ಮಾಡ್ತೀವಿ. ನಾಚಿಕೆ ಆಗಬೇಕು ಸಾವರ್ಕರ್ನ ಬ್ರಿಟಿಷ್ ಏಜೆಂಟು ಅಂತ ಕರೆಯೋವರಿಗೆ. 1921ನಲ್ಲಿ ಈ ವಿಚಾರವನ್ನು ತೆಗೆದುಕೊಂಡು ಸಾವರ್ಕರ್ನ ಬಿಡುಗಡೆ ಮಾಡಬಹುದಾ ಅಂತ ಕೇಳಿದರೆ, ಅಂಡಮಾನಿನ ಜೈಲಿನವರು ಪತ್ರ ಏನಂತ ಬರೀತಾರೆ ಗೊತ್ತಾ? ಉಲ್ಟಾ 1912ನಲ್ಲಿ, 1911ನಲ್ಲಿ, 1912ನಲ್ಲಿ, 1940ನಲ್ಲಿ ಕಂಟಿನ್ಯೂಸ್ 3 ಬಾರಿ ಅವರಿಗೆ ಭಿನ್ನ ಭಿನ್ನ ಶಿಕ್ಷೆ ಕೊಡಲಾಗಿದೆ. ಯಾಕೆ ಅಂದರೆ ಇಲ್ಲಿನ ರೂಲ್ಗಳನ್ನು ವೈಲೇಟ್ ಮಾಡಿದ್ದಾರೆ ಮತ್ತು ನಾವು ಹೇಳಿದ ಕೆಲಸ ಮಾಡ್ತಿರ್ಲಿಲ್ಲ ಅವರು, ಹೀಗಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆದರೆ ಕಳೆದ 5 ವರ್ಷದಿಂದ ಅವರು ನಾರ್ಮಲ್ ಆಗಿದ್ದಾರೆ. ಯಾಕೆ ಅಂದರೆ ನಾನಿ ಗೋಪಾಲನ ಪ್ರಕರಣದ ನಂತರ ಇಡೀ ಜೈಲು ಸುಧಾರಣೆ ಕಂಡಿತ್ತಲ್ಲ, ಈಗ ಸಾವರ್ಕರ್ ನಾರ್ಮಲ್ ಆಗಿದ್ದಾರೆ ಅಂತ ಬರೆದಿರ್ತಾರೆ. ಆದರೆ ಹೇಳ್ತಾನೆ, ಅವರ ರಾಜಕೀಯ ಆಲೋಚನೆಗಳು ಏನು ಅಂತ ನಮ್ಗೆ ಈಗಲೂ ಗೊತ್ತಾಗ್ತಿಲ್ಲ, ಈಗಲೂ ಆ ಮನುಷ್ಯ ಡೇಂಜರೇ ಆಗಿದ್ದಾನೆ ಅಂತ ಪತ್ರ ಬರುತ್ತಲ್ಲಿಂದ. ಇನ್ ಸ್ಪೈಟ್ ಆಫ್ ದ್ಯಾಟ್ ತುಂಬ ಪ್ರೆಷರ್ ಆದ ನಂತರ ಬ್ರಿಟಿಷ್ ಗೌರ್ಮೆಂಟು 1921-22ರಲ್ಲಿ ಅವ್ರನ್ನ ಬಿಡುತ್ತೆ. ಪೂರ್ಣ ಬಿಡಲ್ಲ, ಕರ್ಕೊಂಡು ಬಂದು ಸಾಬರಮತಿ ಜೈಲಿಗೆ ಹಾಕತ್ತೆ, ಅಲ್ಲಿಂದ ರತ್ನಾಗಿರಿ ಜೈಲಲ್ಲಿ ಹಾಕತ್ತೆ. ಆ ಜೈಲಿನಲ್ಲಿ ಅವ್ರು ಕೂಡ ಹಾಕಿ ಯಾವ ಥರ ನೋಡ್ಕೊಳ್ಳುತ್ತೆ ಅಂತಂದರೆ, ಮೊದಲನೇ ದಿನ ಅಂಡಮಾನಿನ ಜೈಲಿಗೆ ಹೋದಾಗ ಯಾವ್ಯಾವ ಥರದ ಶಿಕ್ಷೆ ಇತ್ತೋ ಆ ಎಲ್ಲ ಶಿಕ್ಷೆಯನ್ನು ಸಾವರ್ಕರ್ಗೆ ವಾಪಸ್ ಕೊಡಲಾಗುತ್ತೆ. ಅವರ ಕ್ಷಮಾಪಣಾ ಪತ್ರದ ಕಥೆ ಇದು. ಯಾರ್ಯಾರು ಕ್ಷಮಾಪಣಾ ಪತ್ರ ಅಂತ ಪದೇ ಪದೇ ಹೇಳ್ತಾರೋ ಅವ್ರು ಕೇಳ್ಕೊಳ್ಬೇಕು. 7 ಕ್ಷಮಾಪಣಾ ಪತ್ರಗಳಲ್ಲಿ ಸಾವರ್ಕರ್ ಬರೆದಿರುವಂಥ ಉಲ್ಲೇಖ ಇದು. ಸಾರಿ, 1 ನಿಮಿಷ ಎಕ್ಸ್ಟ್ರಾ ತಗೋತೀನಿ. ಸಾವರ್ಕರ್ ವಾಪಸ್ ಬಂದಾಗ ಭಾಳ ದುಃಖ ಆಗತ್ತೆ ರೀ. ನಾನು ಸಾವರ್ಕರ್ ಆ ಲೇಖನ ಓದಿದ್ದೀನಿ, ಭಾಳ ನೋವು ಅನಿಸತ್ತೆ. ಸಾವರ್ಕರ್ ದರ್ಶನ ಅನ್ನೋ ಪುಸ್ತಕದಲ್ಲಿ ಅದನ್ನು ಅನುವಾದಿಸಲಾಗಿದೆ. ಗಣೇಶ್ ಶಂಕರ್ ವಿದ್ಯಾರ್ಥಿ ತನ್ನ ಪ್ರತಾಪ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಇವತ್ತೇನು ಸಿದ್ದರಾಮಯ್ಯ ಹೇಳಿದ್ನಲ್ಲ ಅದೇ ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಸಾವರ್ಕರ್ ಅನ್ನುವಂಥ ಈ ವ್ಯಕ್ತಿಯನ್ನು ಹುತಾತ್ಮ ಅಂತ ಯಾಕೆ ಕರಿತೀರಿ? ಆತ ಕ್ಷಮೆ ಕೇಳಿ ಬಂದವನಲ್ಲ. ಸಾವರ್ಕರ್ಗೆ ಹೆಂಗಾಗಿರ್ಬೇಡ. ಸಾವರ್ಕರ್ ಆಗ ವಿಸ್ತಾರವಾಗಿ ವರ್ಣಿಸ್ತಾರೆ, ಕ್ಷಮೆ ಯಾಕೆ ಕೇಳಬೇಕಾಯ್ತು, ಏನಾಯಿತು ಅಂತ ವರ್ಣಿಸಿ ಸಾವರ್ಕರ್ ಹೇಳ್ತಾರೆ, ರಾಮ್ ಪ್ರಸಾದ್ ಬಿಸ್ಮಿಲ್ ಆದಿಯಾಗಿ ಕ್ರಾಂತಿಕಾರಿಗಳಿಗೆ ನೇಣಿಗೇರಿಸಬೇಕು ಅಂತ ಆದಾಗ ಕಾಕೋರಿ ಕಾಂಡದವರು ಅವರು ಬ್ರಿಟನ್ನಿನ ರಾಣಿಗೆ ನೇರವಾಗಿ ಪತ್ರ ಬರೆದು ನಮ್ಮ ತಪ್ಪನ್ನು ಮನ್ನಿಸಿಬಿಡಿ ಅಂತ ಕೇಳಿಕೊಂಡಿದ್ರು. ಆದರೆ ಅವ್ರು ನಿಜವಾಗ್ಲೂ ಪುಣ್ಯವಂತರು. ಯಾಕೆ ಅಂತಂದರೆ ಅವತ್ತು ನೀವು ಯಾಕೆ ಕ್ಷಮೆ ಕೇಳಿದ್ರಿ ಅಂತ ಕೇಳುವಂಥ ಯಾವ ಡೆಮನ್ಗಳು ಅಲ್ಲಿರಲಿಲ್ಲ. ಹೀಗಾಗಿ ಅವರು ಪುಣ್ಯವಂತರು, ಹಾಗೆ ತೀರಿಕೊಂಡ್ರು ಅಂತ ಬರೀತಾರೆ. ಅವ್ರು ಹೇಳ್ತಾರೆ, ಗಣೇಶ್ ಶಂಕರ್ ವಿದ್ಯಾರ್ಥಿ ಸ್ವತಃ ಈ ಆರ್ಟಿಕಲ್ ಯಾರು ಬರೆದಿದ್ದಾನೋ ಅವನು ಕೂಡ 1928ಅಲ್ಲಿ ಒಂದು ಲೇಖನವನ್ನು ಬ್ರಿಟಿಷರು ಆರೋಪಿಸಿದಾಗ ಕ್ಷಮೆ ಕೇಳಿ ಇನ್ನು ಮುಂದೆ ಈತ ಲೇಖನ ಬರೆಯಲ್ಲ ಅಂತ ಹೇಳಿದ್ದ. ನಾನು ತಪ್ಪು ಅಂತ ಹೇಳಲ್ಲ. ಯಾಕೆ ಅಂತಂದರೆ ಅವತ್ತಿನ ದಿನದಲ್ಲಿ ಅದು ಅಗತ್ಯವಾಗಿತ್ತು, ಅದನ್ನು ಮಾಡಿದ ಅಂತ ನಾನು ಒಪ್ಕೊಳ್ತೀನಿ ಅಂತ ಸಾವರ್ಕರ್ ಬರಿಬೇಕಾದ ಸ್ಥಿತಿ ಬಂತು. ಅರವಿಂದರ ತಮ್ಮ ಬಾರೀಂದ್ರ ಘೋಷ್ ಇದೇ ಥರ ಮರ್ಸಿ ಪಿಟಿಷನ್ಗೆ ಸೈನ್ ಮಾಡಿದರು. ಅವರು ಸಾವರ್ಕರ್ ಹೇಳಿದಂತೆ ಹೇಳ್ತಾರಲ್ಲ, ನಾನು ಬ್ರಿಟಿಷರ ವಿರುದ್ಧ ಯಾವ ಕೆಲಸವನ್ನು ಮಾಡಲ್ಲ ಅಂತೆಲ್ಲ ಒಂದು ಬ್ರಿಟಿಷರ ಮುಚ್ಚಳಿಕೆ ಪತ್ರ ಸೈನ್ ಮಾಡಬೇಕು ಅಂತಂದಾಗ ಇವರೆಲ್ಲರೂ ಗಲಾಟೆ ಮಾಡ್ತಾರೆ, ನಾವು ಸೈನ್ ಮಾಡಲ್ಲ ಅಂತ. ಸಾವರ್ಕರ್ ಹೇಳ್ತಾರೆ, ಸೈನ್ ಮಾಡ್ರೋ, ನೀವು ಸೈನ್ ಮಾಡೋದ್ರಿಂದ ಲಾಭ ಏನು ಅಂತಂದರೆ
ಹೊರಗಡೆ ಹೋದ್ಮೇಲೆ ಸೈಲೆಂಟಾಗಾದರೂ ಕೆಲಸ ಮಾಡ್ಬೋದು, ಇಲ್ಲಿದ್ದರೆ ನೀವು ಯಾರಿಗೂ ಪ್ರೇರಣೆಯಾಗಲ್ಲ ಅಂತ ಹೇಳಿದಾಗಲೂ ಅವರು ಪ್ರತಿಭಟನೆ ಮಾಡ್ತಾರಲ್ಲ. ಸಾವರ್ಕರ್ ತಮ್ಮ ಜೀವನ ಚರಿತ್ರೆಯಲ್ಲಿ ಬರ್ಕೊಳ್ತಾರೆ, ನನಗೆ ಅವತ್ತು ಎಷ್ಟು ಖುಷಿ ಆಯಿತು ಅಂದರೆ, ವಾಹ್, ಇಷ್ಟು ಯಾತನೆ ಅನುಭವಿಸಿದ ನಂತರವೂ ಕೂಡ ನಾನು ಈ ಥರದ ಪೆಟಿಷನ್ಗೆ ಸೈನ್ ಹಾಕಲ್ಲ ಅಂತ ಹೇಳುವಂಥ ಈ ಛಾತಿ ಇದೆಯಲ್ಲ, ನನ್ನ ದೇಶದ ಭವಿಷ್ಯ ಉಜ್ವಲವಾಗಿದೆ ಅಂತ ಹೇಳಿ ಕೊನೆಗೂ ಅವ್ರಿಗೆ ಕನ್ವಿನ್ಸ್ ಮಾಡಿ, ನೀವು ಆಚೆ ಹೋಗೋದು ಮುಖ್ಯ, ಮೊದಲು ಅಲ್ಲಿಗೆ ಹೋಗಿ ಕೆಲಸವನ್ನು ಸಂಭಾಳಿಸಿಕೊಳ್ಳಿ, ಸೈಲೆಂಟ್ ಆಗಾದರೂ ಕೆಲಸ ಮಾಡ್ಬೋದು ಅಂತ ಬಾರೀಂದ್ರ ಘೋಷ್ ಆದಿಯಾಗಿ ಎಲ್ಲ ಕ್ರಾಂತಿಕಾರಿಗಳ ಬಳಿ ಅಂಥ ಮುಚ್ಚಳಿಕೆಯೊಂದಕ್ಕೆ ಸೈನ್ ಮಾಡಿಸಿ ಆಚೆ ಕಳಿಸೋದು ಸಾವರ್ಕರ್.